ನೀವು ಹಿಂದಿನ ವಿಡಿಯೋವನ್ನು ನೋಡಿಲ್ಲವಾದರೆ ದಯವಿಟ್ಟು ಮೊದಲು ಅದನ್ನು ವೀಕ್ಷಿಸಿ. ಅದರ ಲಿಂಕ್ ವಿವರಣೆಯಲ್ಲಿ ಲಭ್ಯವಿದೆ. ಈ ಅದ್ಭುತವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಸಂಪತ್ತಿನ ಕಡೆಗೆ ಸಾಗುವ ವಾಹನದ ಸಂಪೂರ್ಣ ಮಾಲೀಕತ್ವವನ್ನು ಹೊಂದುವುದು ಹೇಗೆ ಮತ್ತು ನಮ್ಮ ದೈನಂದಿನ ನಿರ್ಧಾರಗಳೆಂಬ ಸ್ಟೀರಿಂಗ್ ವೀಲ್ ಅನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದರ ಬಗ್ಗೆ ಡೀಪ್ ಆಗಿ ನೋಡಲಿದ್ದೇವೆ. ಇಂಟ್ರೆಸ್ಟಿಂಗ್ ಅಲ್ವಾ? ಬನ್ನಿ ಶುರು ಮಾಡೋಣ. ಓಕೆ, ಲೆಟ್ಸ್ ಡೈವ್ ಇಂಟು ದಿಸ್. ಇಂದಿನ ನಮ್ಮ ಅಜೆಂಡಾ ತುಂಬಾ ಸಿಂಪಲ್ ಆಗಿದೆ. ಮೊದಲು ನಿಮ್ಮನ್ನು ನೀವು ಹೊಂದಿಕೊಳ್ಳಿ. ಫಾಸ್ಟ್ ಲೈನ್ ವ್ಯಾಪಾರ ರಚನೆಗಳು, ಜೀವನದ ಸ್ಟೀರಿಂಗ್ ವೀಲ್, ಕೆಟ್ಟ ಪರಿಣಾಮಗಳ ವಿಶ್ಲೇಷಣೆ ಮತ್ತು ಕೊನೆಯದಾಗಿ ನಿರ್ಧಾರ ತೆಗೆದುಕೊಳ್ಳುವ ಮೇಟ್ರಿಕ್ಸ್. ಅಷ್ಟೇ, ಮುಂದೆ ಹೋಗೋಣ. ವಿಭಾಗ 1. ಮೊದಲು ನಿಮ್ಮನ್ನು ನೀವೇ ಹೊಂದಿಕೊಳ್ಳಿ ಅಥವಾ ಓನ್ ಯೋರ್ ಸೆಲ್ಫ್ ಫಸ್ಟ್. ನೋಡಿ, ಸಂಪತ್ತು ಅನ್ನೋ ಡೆಸ್ಟಿನೇಷನ್ ತಲುಪಬೇಕು ಅಂದ್ರೆ ಆ ವಾಹನದ ಮೇಲೆ ನಮ್ಮದೇ ಸಂಪೂರ್ಣ ಕಂಟ್ರೋಲ್ ಇರಬೇಕು. ನಾವೊಬ್ಬ ಸಾಮಾನ್ಯ ಉದ್ಯೋಗಿಯಾಗಿದ್ದಾಗ ನಮಗೆ ನಾವೇ ಮೊದಲು ಪೇ ಮಾಡ್ಕೋತೀವಿ ಅನ್ನೋದು ಕೇವಲ ಒಂದು ಭ್ರಮೆ ಅಷ್ಟೇ. ಯಾಕೆ ಗೊತ್ತಾ? ನಮಗೆ ಬರೋ ಸಂಬಳದಲ್ಲಿ ಸರ್ಕಾರ ಮೊದಲೇ ತನ್ನ ಟ್ಯಾಕ್ಸ್ ಪಾಲನ್ನು ಕಟ್ ಮಾಡ್ಬಿಡುತ್ತೆ. ಆದ್ರೆ ಅದೇ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಸ್ಟ್ರಕ್ಚರ್ ಇದ್ರೆ ಕಥೆನೇ ಬೇರೆ. ಅಲ್ಲಿ ಮೊದಲು ಮಾಲೀಕನಿಗೆ ದುಡ್ಡು ಸಿಗುತ್ತೆ, ಆಮೇಲೆ ಕೊನೆಯದಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ವಾ? ಇದು ನಿಜಕ್ಕೂ ಗೇಮ್ ಚೇಂಜರ್. ನಿಜ ಹೇಳಬೇಕು ಅಂದ್ರೆ ಬರೀ ಸಾಂಪ್ರದಾಯಿಕ ಉದ್ಯೋಗ ನಂಬಿಕೊಂಡವರಿಗೆ ಮೊದಲು ನಿಮಗೆ ನೀವೇ ಪೇ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡೋದಿದೆ ಅಲ್ಲ, ಅದು ಮ್ಯಾಥಮ್ಯಾಟಿಕಲಿ ಅಸಾಧ್ಯ. ಇದು ಹೇಗಿದೆ ಅಂದ್ರೆ ಲಕ್ವ ಹೊಡೆದ ವ್ಯಕ್ತಿಗೆ ಮೆಟ್ಟಿಲು ಹತ್ತಲು ಹೇಳಿದಾಗ ಹಾಗೆ. ಯಾಕೆಂದ್ರೆ ಆರಂಭದಲ್ಲೇ ಬೀಳುವ ಭಾರಿ ಟ್ಯಾಕ್ಸ್ಗಳು ನಮ್ಮ ಗಳಿಕೆಯ ಸಾಮರ್ಥ್ಯವನ್ನೇ ಕಿತ್ಕೊಳ್ತವೆ. ರಿಯಲ್ ಓನರ್ಶಿಪ್ ಇಲ್ಲದೆ ಹೋದ್ರೆ ಇದೇ ದೊಡ್ಡ ಪ್ರಾಬ್ಲಮ್ ಆಗೋದು. ವಿಭಾಗ 2. ಫಾಸ್ಟ್ ಲೇನ್ ವ್ಯಾಪಾರ ರಚನೆಗಳು. Now, what's really interesting about this slide is ನಮ್ಮ ವಾಹನವನ್ನು ನಿಜವಾಗಿಯೂ ನಮ್ಮದಾಗಿಸಿಕೊಳ್ಳಲು ಕೆಲವೊಂದು ಲೀಗಲ್ ಫ್ರೇಮ್ವರ್ಕ್ಸ್ಗಳು ನಮಗೆ ಸಹಾಯ ಮಾಡುತ್ತವೆ. ಸಿ ಕಾರ್ಪೊರೇಷನ್, ಎಸ್ ಕಾರ್ಪೊರೇಷನ್ ಮತ್ತು LLCಗಳಂತಹ ಬಿಸ್ನೆಸ್ ಸ್ಟ್ರಕ್ಚರ್ಸ್ ತುಂಬಾನೇ ಪವರ್ಫುಲ್. ಇವು ನಮ್ಮ ಪರ್ಸನಲ್ ಲಯಬಿಲಿಟಿ ಅಂದ್ರೆ ವೈಯಕ್ತಿಕ ಹೊಣೆಗಾರಿಕೆಯನ್ನ ಕಡಿಮೆ ಮಾಡುತ್ತವೆ, ಜೊತೆಗೆ ಟ್ಯಾಕ್ಸ್ ಮೇಲೆ ನಮಗೆ ಕಂಟ್ರೋಲ್ ಕೊಡ್ತವೆ. ನೀವು ಸಂಪತ್ತು ಸೃಷ್ಟಿಸುವ ವೇಗವನ್ನು ಹೆಚ್ಚಿಸಬೇಕು ಅಂದ್ರೆ ಇವು ಆಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫ್ರೆಂಡ್ಸ್. 3ನೇ ವಿಭಾಗ, ಜೀವನದ ಸ್ಟೀರಿಂಗ್ ವೀಲ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಒಮ್ಮೆ ನಮ್ಮ ಬಿಸ್ನೆಸ್ನ ಸ್ಟ್ರಕ್ಚರಲ್ ಓನರ್ಶಿಪ್ ಸಿಕ್ಕ ಮೇಲೆ ವಾಹನದ ನಿಯಂತ್ರಣ ನೇರವಾಗಿ ಸ್ಟೀರಿಂಗ್ ವೀಲ್ ಕಡೆಗೆ ಬರುತ್ತೆ. ಇಲ್ಲಿರೋ ಕೋಟ್ ಗಮನಿಸಿ. ಫಾಸ್ಟ್ ಲೇನ್ ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ತಗೊಳ್ಳೋ ಒಂದೇ ಒಂದು ದೊಡ್ಡ ನಿರ್ಧಾರ ಅಲ್ಲವೇ ಅಲ್ಲ. ಬದಲಾಗಿ ಇದು ನಾವು ಪ್ರತಿದಿನ ತಗೊಳ್ಳೋ ನೂರಾರು ಸಣ್ಣ ಸಣ್ಣ ಕ್ಯಾಲ್ಕುಲೇಟೆಡ್ ನಿರ್ಧಾರಗಳ ಒಂದು ಪ್ರಾಸೆಸ್. ನಾವು ನಮ್ಮ ಚಾಯ್ಸ್ ಮಾಡೋ ಪ್ರಕ್ರಿಯೆನ ಕಂಟ್ರೋಲ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ಲೈಫ್ನ ಎಲ್ಲಾ ಆಯಾಮಗಳನ್ನು ಕಂಟ್ರೋಲ್ ಮಾಡ್ಬೋದು. ಸಿಂಪಲ್, ರೈಟ್? ಆದ್ರೆ ಇಲ್ಲೊಂದು ದೊಡ್ಡ ಡೇಂಜರ್ ಇದೆ. ಅದನ್ನೇ ನಾವು ಟ್ರೈಸನಸ್ ಚಾಯ್ಸಸ್ ಅಥವಾ ವಿನಾಶಕಾರಿ ನಿರ್ಧಾರಗಳು ಅಂತ ಕರೆಯೋದು. ಇವು ನಮ್ಮ ಡ್ರೀಮ್ಸ್ ಮತ್ತು ಗೋಲ್ಸ್ಗೆ ಲಿಟ್ರಲಿ ಸರಿಪಡಿಸಲಾಗದಷ್ಟು ಡ್ಯಾಮೇಜ್ ಮಾಡ್ತವೆ. ನೋಡಕ್ಕೆ ಗ್ರೀನ್ ಸಿಗ್ನಲ್ ತರಹನೇ ಆಕರ್ಷಕವಾಗಿ ಕಾಣಿಸ್ತವೆ, ಆದ್ರೆ ಒಮ್ಮೆ ಈ ಅಪಾಯಕಾರಿ ದಾರಿಗೆ ಇಳಿದ್ರೆ ವಾಪಸ್ ಬರೋಕೆ ದಾರಿನೇ ಇರಲ್ಲ. ಸೊ ದ ಕ್ರೂಷಿಯಲ್ ಪಾಯಿಂಟ್ ಈಸ್, ನಾವು ಯೌವನದಲ್ಲಿ ಅಥವಾ ಲೈಫ್ನ ಸ್ಟಾರ್ಟಿಂಗ್ನಲ್ಲಿ ತಗೊಳ್ಳೋ ನಿರ್ಧಾರಗಳು ದಶಕಗಳವರೆಗೆ ಪ್ರಬಲವಾದ ಪರಿಣಾಮ ಬೀರ್ತವೆ. ಇದನ್ನ ಹಾರ್ಸ್ ಪವರ್ ಆಫ್ ಚಾಯ್ಸಸ್ ಅಂತಾರೆ. ಮರದ ಕೊಂಬೆಗಳು ವಯಸ್ಸಾದಂತೆ ವೀಕ್ ಆಗ್ತಾವಲ್ಲ, ಹಾಗೆ ನಮ್ಮ ನಿರ್ಧಾರಗಳ ಪವರ್ ಕೂಡ ವಯಸ್ಸಾದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಶುರುವಲ್ಲೇ ಸರಿಯಾದ ಸ್ಟೆಪ್ಸ್ ಇಡೋದು ಬಹಳ ಮುಖ್ಯ. ವಿಭಾಗ 4. ಕೆಟ್ಟ ಪರಿಣಾಮಗಳ ವಿಶ್ಲೇಷಣೆ ಅಂದ್ರೆ ವರ್ಸ್ಟ್ ಕೇಸ್ ಕಾನ್ಸಿಕ್ವೆನ್ಸ್ ಅನಾಲಿಸಿಸ್. ಹಾಗಾದ್ರೆ ಈ ವಿನಾಶಕಾರಿ ನಿರ್ಧಾರಗಳನ್ನ ತಡೆಯೋದು ಹೇಗೆ? ಅದಕ್ಕೆ ಇರೋದು ಈ ವರ್ಸ್ಟ್ ಕೇಸ್ ಕಾನ್ಸಿಕ್ವೆನ್ಸ್ ಅನಾಲಿಸಿಸ್ ಅಥವಾ WCCA. ಇದರಲ್ಲಿ 3 ಸಿಂಪಲ್ ಪ್ರಶ್ನೆಗಳಿವೆ. 1, ಈ ನಿರ್ಧಾರದಿಂದ ಆಗಬಹುದಾದ ಅತ್ಯಂತ ಕೆಟ್ಟ ಪರಿಣಾಮ ಏನು? 2ನೇದು, ಅದು ಸಂಭವಿಸುವ ಚಾನ್ಸಸ್ ಎಷ್ಟಿದೆ? ಮತ್ತು 3, ಇದು ನಾವು ತಗೊಳ್ಬಹುದಾದ ರಿಸ್ಕ್ ಹೌದಾ ಅಲ್ವಾ? ಈ ಮೆಂಟಲ್ ಚೆಕ್ ಮಾಡ್ಕೊಳ್ಳೋಕೆ ನಮಗೆ ಜಸ್ಟ್ 3-4 ಸೆಕೆಂಡ್ಸ್ ಸಾಕು, ಆದ್ರೆ ಇದು ನಮ್ಮನ್ನ ದೊಡ್ಡ ದೊಡ್ಡ ಅನಾಹುತಗಳಿಂದ ಸೇವ್ ಮಾಡುತ್ತೆ. ಒಂದು ಪವರ್ಫುಲ್ ಉದಾಹರಣೆ ನೋಡೋಣ. ಟ್ರಾಫಿಕ್ನಲ್ಲಿ ಯಾರೋ ಒಬ್ರು ನಿಮ್ಮನ್ನ ಲ್ಯಾಂಬೋರ್ಗಿನಿ ಕಾರಲ್ಲಿ ರೇಸ್ ಮಾಡೋಕೆ ಪ್ರೋತ್ಸಾಹಿಸ್ತಾರೆ ಅನ್ಕೊಳ್ಳಿ. ರೇಸ್ ಮಾಡಿದ್ರೆ ಏನಾಗುತ್ತೆ? ಸ್ವಲ್ಪ ಹೊತ್ತು ನಮ್ಮ ಈಗೋ ಸ್ಯಾಟಿಸ್ಫೈ ಆಗ್ಬೋದು ಅಷ್ಟೇ. ಆದ್ರೆ ಕೆಟ್ಟ ಪರಿಣಾಮ, ಪ್ರಾಣಕ್ಕೆ ಅಪಾಯ ತರುವಂತಹ ಭೀಕರ ಆಕ್ಸಿಡೆಂಟ್ ಆಗ್ಬೋದು. ಇಲ್ಲಿ WCCA ನಮ್ಮ ಮೈಂಡ್ನಲ್ಲಿ ತಕ್ಷಣವೇ ಒಂದು ಸೇಫ್ಟಿ ಬ್ರೇಕ್ ತರ ಕೆಲಸ ಮಾಡುತ್ತೆ. ವಿಭಾಗ 5. ನಿರ್ಧಾರ ತೆಗೆದುಕೊಳ್ಳುವ ಮೆಟ್ರಿಕ್ಸ್. ಇದು WADM ಅಂದ್ರೆ ವೇಟೆಡ್ ಆವರೇಜ್ ಡಿಸಿಷನ್ ಮೇಟ್ರಿಕ್ಸ್.
ಜೀವನವನ್ನೇ ಬದಲಾಯಿಸಬಲ್ಲ ಅನೇಕ ಕನ್ಫ್ಯೂಷನ್ಸ್ ಇರೋ ಸಂಕೀರ್ಣ ನಿರ್ಧಾರಗಳನ್ನು ತಗೋಬೇಕಾದಾಗ ಇದು ಸೂಪರ್ ಆಗಿ ಕೆಲಸ ಮಾಡುತ್ತೆ. ಇದರ ಸ್ಟೆಪ್ಸ್ ನೋಡಿ. ಮೊದಲು ನಮ್ಮ ಮುಂದಿರೋ ಆಯ್ಕೆಗಳನ್ನು ಬೇರೆ ಬೇರೆ ಕಾಲಮ್ಸ್ಗಳಲ್ಲಿ ಬರೆದುಕೊಳ್ಬೇಕು. ಆಮೇಲೆ ಸಂಬಂಧಪಟ್ಟ ಎಲ್ಲಾ ಅಂಶಗಳನ್ನು ಲಿಸ್ಟ್ ಮಾಡಿ ಅವುಗಳ ಪ್ರಾಮುಖ್ಯತೆಗೆ ತಕ್ಕಂತೆ 1ರಿಂದ 10ರವರೆಗೆ ಒಂದು ವೇಟ್ ಅಥವಾ ತೂಕ ಕೊಡಬೇಕು. ಆಮೇಲೆ ಪ್ರತಿ ಆಯ್ಕೆಗೂ ರೇಟಿಂಗ್ ನೀಡಿ ಕೊನೆಗೆ ಗುಣಿಸಿ ಟೋಟಲ್ ಮಾಡಬೇಕು. ಇದು ನಮ್ಮ ಮೈಂಡ್ನಲ್ಲಿರೋ ಗೊಂದಲಗಳನ್ನು ಕ್ಲಿಯರ್ ಕಟ್ ಆದ ನಂಬರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಲೆಟ್ಸ್ ಮೂವ್ ಟು ಆ್ಯಂಡ್ ಸಿ ಹೌ ದಿಸ್ ಬಿಲ್ಸ್. ಇದು ಮ್ಯಾಟ್ರಿಕ್ಸ್ನ ಒಂದು ಖಾಲಿ ಫಾರ್ಮ್ಯಾಟ್. ಇಲ್ಲಿ ನೀವು ನೋಡಬಹುದು ಪ್ರತಿಯೊಂದು ಫ್ಯಾಕ್ಟರ್ ಮತ್ತು ಚಾಯ್ಸ್ಗೂ ಹೇಗೆ ನೀಟಾಗಿ ಜಾಗ ಮಾಡಲಾಗಿದೆ ಅಂತ. ಇದು ನಾವು ನೈಜ ಪ್ರಪಂಚದಲ್ಲಿ ಈ ಟೂಲನ್ನು ಹೇಗೆ ಬಳಸಬಹುದು ಅನ್ನೋದಕ್ಕೆ ಒಂದು ಫೌಂಡೇಶನ್. ಅಂಡ್ ದಿಸ್ ಬ್ರಿಲಿಯಂಟ್ಲಿ ಇಲಸ್ಟ್ರೇಟ್ಸ್ ನಾವು ಆಗ್ಲೇ ಹೇಳಿದ ಮ್ಯಾಟ್ರಿಕ್ಸ್ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಇದು ಡೆಟ್ರಾಯ್ಟ್ ಮತ್ತು ಫೀನಿಕ್ಸ್ ಸಿಟಿ ನಡುವಿನ ಆಯ್ಕೆಯ ಒಂದು ಲೆಕ್ಕಾಚಾರ. ಇಲ್ಲಿ ಪರ್ಸನಲ್ ಪ್ರಿಫರೆನ್ಸ್ಗೆ ಕೊಟ್ಟ ತೂಕದ ಆಧಾರದ ಮೇಲೆ ಫೀನಿಕ್ಸ್ ಸಿಟಿ ಡೆಟ್ರಾಯ್ಟ್ಗಿಂತ ಹೇಗೆ ಬೆಸ್ಟ್ ಅಂತ ಮ್ಯಾಥಮ್ಯಾಟಿಕಲಿ ಪ್ರೂವ್ ಆಗ್ತಿದೆ. ನೋಡಿ, ಇದು ಕೇವಲ ಗೆಸ್ ವರ್ಕ್ ಅಲ್ಲ, ಇದು ಪಕ್ಕಾ ಮ್ಯಾಥಮ್ಯಾಟಿಕ್ಸ್. ಇದರ ಪವರ್ ಎಷ್ಟಿದೆ ಅಂದ್ರೆ, ಆಥರ್ ಅವರು ಲಾಸ್ ವೇಗಸ್ನ ರೆಸ್ಟೋರೆಂಟ್ ಒಂದರಲ್ಲಿ ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅಂತ ಕನ್ಫ್ಯೂಸ್ ಆಗಿದ್ದಾಗ ಇದೇ ಮೇಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ರು. ಆ ನಿರ್ಧಾರದ ಮೇಟ್ರಿಕ್ಸ್ ಕೊಟ್ಟ ಕ್ಲಾರಿಟಿಯಿಂದಾಗಿ ಅವರು ಆ ಫೇಲ್ ಆಗೋ ಚಾನ್ಸ್ ಇದ್ದ ಇನ್ವೆಸ್ಟ್ಮೆಂಟ್ ಅನ್ನ ಬೇಡ ಅಂತ ನಿರ್ಧರಿಸಿದ್ರು. ಇದರಿಂದ ಅವರಿಗೆ ಉಳಿತಾಯ ಆಗಿದ್ದು ಬರೋಬ್ಬರಿ $1,25,000. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ದಟ್ಸ್ ದ ಪವರ್ ಆಫ್ ಡಿಸಿಷನ್ ಮೇಟ್ರಿಕ್ಸ್. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತೇ ನಿಮ್ಮ ಲೈಫ್ನ ಹೊಸ ಸ್ಟಾರ್ಟಿಂಗ್ ಲೈನ್. ನಿಮ್ಮ ಕಣ್ಣುಗಳು ಹಿಂದಿನ ರಿಯರ್ ವ್ಯೂ ಮಿರರ್ ಮೇಲೆಯೇ ಫಿಕ್ಸ್ ಆಗಿವೆಯಾ ಅಥವಾ ಮುಂದಿರುವ ಓಪನ್ ರೋಡ್ ಕಡೆಗೆ ಫೋಕಸ್ ಮಾಡ್ತಿದ್ದೀರಾ? ಹಿಂದಿನ ಆ ವಿನಾಶಕಾರಿ ನಿರ್ಧಾರಗಳನ್ನ ಬಿಟ್ಬಿಡಿ. ನಾವು ಒಂದು ಹೊಸ ಫಾಸ್ಟ್ ಲೇನ್ ಪ್ರಾಸೆಸ್ ಅನ್ನ ಶುರು ಮಾಡೋಣ. ಮುಂದಿನ ಅಧ್ಯಾಯಕ್ಕಾಗಿ ಕಾದಿರಿ.